ಒಬ್ಬ ರೈತ ಬೆಳಿಗ್ಗೆ 2 ಮಡಕೆಗಳನ್ನು ಕೋಲಿನಲ್ಲಿ ನೇತು ಹಾಕಿಕೊಂಡು ಕೊಳಕ್ಕೆ ಹೋಗುತ್ತಿದ್ದ. ಅಲ್ಲಿಂದ ನೀರು ತುಂಬಿಸಿ ತನ್ನ ಗುಡಿಸಲಿಗೆ ತರುತ್ತಿದ್ದ. ಇದು ಅವನ ದಿನಚರಿಯಾಗಿತ್ತು. ಅವನ 2 ಮಡಕೆಗಳು ತುಂಬ ಹಳೆಯದಾಗಿದ್ದವು. ಒಂದು ಮಡಕೆ ಒಡೆದು ಅದರಿಂದ ನೀರು ಸೋರುತ್ತಿತ್ತು. ರೈತ ಮನೆಗೆ ತಲುಪುವ ಹೊತ್ತಿಗೆ 2 ಮಡಕೆ ನೀರಿನ ಬದಲಿಗೆ ಕೇವಲ 1.5 ಮಡಕೆ ನೀರು ಮಾತ್ರ ತಲುಪುತ್ತಿತ್ತು. ಸರಿಯಾಗಿ ಇದ್ದ 1 ಮಡಕೆ ನನಗೆ ಯಾವುದೇ ಕೆಲಸ ನೀಡಿದ್ದರೂ ನಾನು ಆ ಕೆಲಸವನ್ನು 100% ಪೂರ್ಣಗೊಳಿಸುತ್ತೇನೆ ಎಂದು ಹೆಮ್ಮೆ ಪಡುತ್ತಿತ್ತು. ನಾನು ರೈತನ ಕಠಿಣ ಪರಿಶ್ರಮ ವ್ಯರ್ಥವಾಗಲು ಬಿಡುವುದಿಲ್ಲ ಮತ್ತು ಅವನು ಒಡೆದ ಮಡಕೆಯನ್ನು ನೀನು ಯಾವುದೇ ಪ್ರಯೋಜನವಿಲ್ಲ, ನಿನ್ನ ಸಮಯ ಮುಗಿದಿದೆ ಎಂದು ಹೇಳುವ ಮೂಲಕ ಕೀಟಲೆ ಮಾಡುತ್ತಿತ್ತು. ನಿನ್ನಲ್ಲಿ ಒಂದು ದೊಡ್ಡ ಕೊರತೆ ಇದೆ, ಅದು ರೈತನಿಗೆ ತಿಳಿದಿಲ್ಲ. ಅವನಿಗೆ ಅದು ತಿಳಿದಿದ್ದರೆ ಅವನು ಅದನ್ನು ಎಸೆದು ಹೊಸ ಮಡಕೆ ತರುತ್ತಿದ್ದ. ಮತ್ತೆ ಮತ್ತೆ ಈ ರೀತಿ ಕೀಟಲೆ ಮಾಡುತ್ತಿತ್ತು ಮತ್ತು ಒಡೆದ ಮಡಕೆ ತುಂಬ ದುಃಖಿತನಾಗುತ್ತಿತ್ತು. ಬಡ ರೈತ ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾನೆ, ಆದರೆ ಅವನ ಶ್ರಮ ವ್ಯರ್ಥವಾಗುತ್ತಿದೆ ಎಂದು ಅದು ಭಾವಿಸುತ್ತಿತ್ತು. ನಾನು ಎಲ್ಲ ನೀರನ್ನು ಮನೆಗೆ ತರಲು ಸಹ ಸಾಧ್ಯವಾಗುವುದಿಲ್ಲ. ನಾನು ಏನು ಮಾಡಲು ಸಾಧ್ಯ? ಅದು ತನ್ನನ್ನು ತಾನೇ ದೂಷಿಸಲು ಪ್ರಾರಂಭಿಸಿತು. ಅವನು ರೈತನೊಂದಿಗೆ ಮಾತನಾಡಿ ನನ್ನಲ್ಲಿ ಇಷ್ಟು ದೊಡ್ಡ ಕೊರತೆ ಇದೆ ಎಂದು ಹೇಳಬೇಕೆಂದು ಯೋಚಿಸಿದನು. ನನ್ನನ್ನು ತೆಗೆದು ಬೇರೆಯ ಮಡಕೆಯನ್ನು ತನ್ನಿ. ಯಜಮಾನ, ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ, ಆದರೆ ಅದು ವ್ಯರ್ಥವಾಗುತ್ತಿದೆ. ನೀವು ಬೆಳಿಗ್ಗೆ ಬೇಗನೆ ಕೊಳದಿಂದ 2 ಮಡಕೆ ನೀರು ತರಲು ಬಯಸುತ್ತೀರಿ, ಆದರೆ ನಾನು ಬಿರುಕು ಬಿಟ್ಟಿದ್ದೇನೆ. ನನ್ನಿಂದ ನೀರು ಸೋರಲು ಪ್ರಾರಂಭಿಸಿದೆ. ನೀವು 2 ಮಡಕೆಗಳ ಬದಲಿಗೆ 1.5 ಮಡಕೆ ನೀರನ್ನು ಮಾತ್ರ ಮನೆಗೆ ತೆಗೆದುಕೊಂಡು ಹೋಗುತ್ತೀರಿ. ಮತ್ತು ಈಗ ಸಮಯ ಬಂದಿದೆ ಯಜಮಾನ, ನೀವು ನನ್ನನ್ನು ಬಿಟ್ಟು ನನ್ನ ಸ್ಥಳದಲ್ಲಿ ಬೇರೆ ಹೊಸ ಮಡಕೆ ತರಬೇಕು. ನಿಮ್ಮಿಂದ ದೂರವಾಗಿರುವುದಕ್ಕೆ ನನಗೆ ಬೇಸರವಾಗುತ್ತದೆ, ಆದರೆ ಸಮಯ ಹಾಗೆ ಬಂದಿದೆ. ರೈತ ಹೇಳಿದ, ಹೇ ಕೇಳು, ದುಃಖಿಸಬೇಡ, ಎದೆಗುಂದಬೇಡ. ನಾಳೆ ಬೆಳಿಗ್ಗೆ ನಾವು ಹಿಂತಿರುಗುವಾಗ ಸುಂದರವಾದ ಹೂಗಳನ್ನು ನೋಡುತ್ತೇವೆ ಎಂದು ಹೇಳಿದ. ಮರುದಿನ ಬೆಳಿಗ್ಗೆ ರೈತ ಅದೇ ದಿನಚರಿಯನ್ನು ಅನುಸರಿಸಿದನು. ಅವನು ಹೋದಾಗ ಮಡಕೆಗಳನ್ನು ಒಂದೇ ಕೋಲಿಗೆ 2 ಬದಿಯಲ್ಲಿ ನೇತು ಹಾಕಿ ಕೊಳದಿಂದ ನೀರು ತಂದನು. ಬಿರುಕು ಬಿಟ್ಟಿದ್ದ ಮಡಕೆ ದಾರಿಯಲ್ಲಿ ಸುಂದರವಾದ ಹೂಗಳನ್ನು ಕಂಡಿತು. ಅವನ ಹೃದಯ ಸ್ವಲ್ಪ ಸಮಯದವರೆಗೆ ಸಂತೋಷವಾಯಿತು. ಮಡಕೆಗಳನ್ನು ಕೆಳಗೆ ಇಟ್ಟು ಮುರಿದ ಮಡಕೆಯನ್ನು ಕೇಳಿದ. ಇಂದು ನಿನಗೆ ಹೇಗನಿಸಿತು ಎಂದು ಒಡೆದ ಮಡಕೆ ಹೇಳಿತು. ದಾರಿಯಲ್ಲಿ ನನಗೆ ತುಂಬ ಚೆನ್ನಾಗಿ ಅನಿಸಿತು. ನನಗೆ ಸಂತೋಷವಾಯಿತು. ಸುಂದರವಾದ ಹೂಗಳನ್ನು ನೋಡಲು ಸಾಧ್ಯವಾಯಿತು. ಆದರೆ ಮತ್ತೆ ನನಗೆ ದುಃಖವಾಗಿದೆ. ನೀವು ಪೂರ್ಣ ಮಡಕೆಯಲ್ಲಿ ನೀರು ತುಂಬಿಸಿದ್ದೀರಿ, ಆದರೆ ಅರ್ಧ ಮಡಕೆ ಮಾತ್ರ ನೀರು ತಂದಿದ್ದೀರಿ. ನಿಮ್ಮ ಕಠಿಣ ಪರಿಶ್ರಮ ವ್ಯರ್ಥವಾಯಿತು. ರೈತ ಹೇಳಿದ, ಓ, ನೀನು ಮರೆತಿದ್ದೀಯಾ? ನೀನು ಬಹುಶಃ ಗಮನ ಕೊಡಲಿಲ್ಲವೇ? ಸುಂದರವಾದ ಹೂಗಳು ನಿನ್ನ ಪಕ್ಕದಲ್ಲಿ ಮಾತ್ರ ಇದ್ದವು. ಇನ್ನೊಂದು ಬದಿಯಲ್ಲಿ ಸರಿಯಾದ ಮಡಕೆ ಇದ್ದ ಕಡೆ ಹೂವುಗಳಿರಲಿಲ್ಲ. ಅವು ನಿನ್ನ ಪಕ್ಕದಲ್ಲಿ ಮಾತ್ರ ಇದ್ದವು. ಏಕೆ ಗೊತ್ತಾ? ಏಕೆಂದರೆ ನೀನು ಬಿರುಕು ಬಿಟ್ಟಿದ್ದೀಯಾ ಎಂದು ನನಗೆ ಬಹಳ ದಿನಗಳಿಂದ ತಿಳಿದಿದೆ. ನಿನ್ನಿಂದ ನೀರು ಸೋರಲು ಪ್ರಾರಂಭಿಸಿತು. ಹಾಗಾದರೆ ನಾನು ಏನು ಮಾಡಿದೆ? ನಾನು ಮಾರುಕಟ್ಟೆಗೆ ಹೋಗಿ ಅಲ್ಲಿಂದ ಬೀಜಗಳನ್ನು ತಂದು ಕೊಳದಿಂದ ಗುಡಿಸಲಿನವರೆಗೆ ಮನೆಯವರೆಗೂ ನಾನು ಆ ಬೀಜಗಳನ್ನು ಬಿತ್ತಿದೆ ಮತ್ತು ನೀರು ನಿನ್ನಿಂದ ಹೊರೆಯಿತು. ನೀನು ಪ್ರತಿದಿನ ಆ ಬೀಜಗಳಿಗೆ ನೀರು ಹಾಕುತ್ತಲೇ ಇದ್ದೆ. ಸಸ್ಯಗಳು ಬೆಳೆದವು, ಸುಂದರವಾದ ಹೂವುಗಳು ಬಂದವು. ಇಡೀ ಹಾದಿಯನ್ನು ವರ್ಣರಂಜಿತ ಹೂವುಗಳಿಂದ ಅಲಂಕರಿಸಲಾಗಿದೆ. ಯಾರಿಂದಾಗಿ? ನಿನ್ನಿಂದ ಮಾತ್ರ. ನಿನ್ನ ನ್ಯೂನತೆಗಳು ನನಗೆ ತಿಳಿದಿತ್ತು, ಆದರೆ ನಾನು ಆ ನ್ಯೂನತೆಗಳನ್ನು ಬಲವನ್ನಾಗಿ ಪರಿವರ್ತಿಸಿದೆ. ಕಥೆ ಆ ಬಿರುಕು ಬಿಟ್ಟ ಮಡಕೆಯ ಬಗ್ಗೆ ಅಲ್ಲ, ಕಥೆ ನಿಮ್ಮ ಮತ್ತು ನಮ್ಮ ಬಗ್ಗೆ. ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ, ಎಲ್ಲರಿಗೂ ನ್ಯೂನತೆಗಳಿವೆ. ಆದರೆ ನಿಮ್ಮ ನ್ಯೂನತೆಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿ. ಅವುಗಳನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ನೀವಿರುವಂತೆಯೇ ನಿಮ್ಮನ್ನು ಒಪ್ಪಿಕೊಳ್ಳಲು ಪ್ರಾರಂಭಿಸಿ. ನ್ಯೂನತೆ ಇದ್ದರೂ ಸಹ ಅದನ್ನು ಸ್ವೀಕರಿಸಿ ಮತ್ತು ಮುಂದುವರಿಯಿರಿ ಮತ್ತು ನಿಮ್ಮ ಜೀವನವನ್ನು ಸುಧಾರಿಸುವತ್ತ ಗಮನ ಹರಿಸಿ. ಏಕೆಂದರೆ ನೀವು ಹಾಗೆ ಮಾಡಿದರೆ ಒಡೆದ ಮಡಕೆಯ ಬೆಲೆ ಒಳ್ಳೆಯ ಮಡಕೆಗಿಂತ ಹಲವು ಪಟ್ಟು ಹೆಚ್ಚಾಯಿತು. ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.